76 into 2. ಹೇಳ್ಕೊತೀವಿ, ನಾನು ಬರ್ಕೊತ. 6 2s are 40. 6 2s are 12. 12. Okay, you are right. 2 7s are 14. 14. Wow, good. Add this, split up this. Okay, answer. 152. ಹೇಳ್ಬೇಕು, 2 ಅಂತ ಹೇಳ್ಬೇಕು. 2. ಹಾಂ. 152. Wow. 152. Wow, super. ಒಂದು ನಿಮಿಷ ಮಾತ್ರ ಇಲ್ಲಿ ನಿಂತ್ಕೊಳ್ಳಿ. ಈ ಕಡೆ ಮುಖ ಮಾಡಿ. ಇಸ್ ಇ ರೈಟ್? ಓಕೆ ಅಮ್ಮ, ನಿನ್ನ ಹೆಸರು ಹೇಳು, ನಿನ್ನ ಶಾಲೆ ಹೆಸರು, ನಿನ್ನ ಕ್ಲಾಸ್ ಹೆಸರು, ಕ್ಲಾಸ್ ಆ್ಯಂಡ್ ಶಾಲೆ ಹೆಸರು. My name is Prithvi. My class 6th. My school name is Swami Dayananda Ava Vidyalaya Tandikatti. How do you feel about this technique? ಹೇಗೆ ಅನ್ನಿಸ್ತದೆ ಇದು? Easy. Okay, thank you. Thank you. Thank you very much. ನಿನಗೊಂದು. Yes. 58 into 7. Come on. Eight 7. 50. 56. Yes, you are right. 7 ಎಂಟೆ 56. 7 ಐದೆ 35. ಹಾಂ, ಇದರಲ್ಲಿ ಇರಬೇಕು 35. 35. ಇದು ಕೂಡಿಸ್ಬೇಕು, ಇದನ್ನು ಹೊಡಿಬೇಕು. ಹಾಂ, ಇಲ್ಲಿ ಯಾವ್ದು ಇರಬೇಕು ಈಗ? 6. 6. ಗುಡ್. ಇದು 40. ಓಕೆ, ಗುಡ್. ವಾವ್. Is he right? Wow, super. So nice. Good. ನಿನ್ನ ಹೆಸರು, ಕ್ಲಾಸ್ ಆ್ಯಂಡ್ ಸ್ಕೂಲ್. My name is Bimsi. Class 7th. My school name is Swami Dayananda Ava Vidyalaya Tandikatti. ಹೇಗೆ ಅನ್ನಿಸ್ತದೆ ನಿನಗೆ ಇದು ಟೆಕ್ನಿಕ್ಸು? Easy. ವಾವ್, ಸೂಪರ್. ಥ್ಯಾಂಕ್ ಯು. ಒಂದು ಎಡಿಷನ್ ಹೇಳೋಣ, ಒಂದು ಎಡಿಷನ್. ಈಗ ನಿಮಗೆಲ್ಲ ಜಗತ್ತದ ಈ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಬೈಲೆಕ್ಕ ಬರ್ತವೆ, ಡಬಲ್ ಡಿಜಿಟ್, ಸಿಂಗಲ್ ಡಿಜಿಟ್. ಓಕೆ, ಇನ್ನು ಈ ಡಿಜಿಟ್ಸ್ ಹೆಚ್ಚಾದರೆ, ಆ ಸೈಡ್ ಹೆಚ್ಚಾದರೆ ಬೇರೆ ಬೇರೆ ಟೆಕ್ನಿಕ್ಸ್ ಇವೆ. ಓಕೆ, ಎವ್ರಿ ಡೇ ನಿಮ್ಮ ಸ್ಕೂಲ್ ಮ್ಯಾಥ್ಸ್ ಸೂಪರ್ ಆಗ್ತದೆ. ಓಕೆ, ಬನ್ನಿ ಈಗ ನೆಕ್ಸ್ಟ್ ಬೇರೆ ಒಂದೊಂದು ತೊಗೊಳ್ಳೋಣ. ಸ್ವಲ್ಪ ಟೈಮ್ ಪ್ರಾಬ್ಲಮ್ ಇದೆ. 1 1 1 1. How many ones are there? 5. Then we have to make the square of that number. ಇದು 11,111 ಇದೆ. ಬರೀ 1 1 ಅಲ್ಲದು, 11,111. ಇದ್ರದ್ದು ಸ್ಕ್ವೇರ್ ಮಾಡಬೇಕು. ಇಲ್ಲಿ 2 2 ಬಂದರೂ ಮಾಡ್ಲಿಕ್ಕೆ ಬರ್ತದೆ, 3 3 ಬಂದರೂ ಮಾಡ್ಲಿಕ್ಕೆ ಬರ್ತದೆ, ಮಿಕ್ಸಪ್ ಬಂದರೂ ಮಾಡ್ಲಿಕ್ಕೆ ಬರ್ತದೆ, ಯಾವುದೇ ನಂಬರ್ ಬಂದರೂ ಮಾಡ್ಲಿಕ್ಕೆ ಬರ್ತದೆ. ಇದೊಂದು ಯೂನಿಫಾರ್ಮ್ ಇದೆ. ಇದ್ರದ್ದು ಒಂದು ನೋಡೋಣ. ಇಲ್ಲೇನಾಗಿದೆ? 1 2 3 4 5 ones ಇವೆ. ದೆನ್ ಯು ಹ್ಯಾವ್ ಟು ಗೋ ಅಪ್ ಟು 5 ಇನ್ ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದಲ್ಲಿ ಹೋಗ್ಬೇಕು 5ವರೆಗೆ. ಎಷ್ಟಿವೆ ಅಷ್ಟು. ಅಲ್ಲಿಂದ ಇಳಿಕೆ ಕ್ರಮದಲ್ಲಿ ಬರಬೇಕು, ಡಿಸೆಂಡಿಂಗ್ ಆರ್ಡರ್. ಇದು ಕೇವಲ ಸ್ಕ್ವೇರ್ ಅಲ್ಲ, ಕೇವಲ ಮ್ಯಾಥ್ಸ್ ಅಲ್ಲ, ಇದು ನಮ್ಮ ಬ್ರೇನನ್ನು ಏಕಾಗ್ರತೆಗೊಳಿಸುತ್ತೆ. ನೋಡಿ, ಒಂದು ಸರಿ ಕ್ರಮದಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಹೋಗ್ತೀವಿ, ಮೈಂಡ್ ನೋಡಿ ಏಕಾಗ್ರತೆಗೊಳ್ತದೆ. ಬೇರೆ ನಮ್ಮ ತಲೆಯಲ್ಲಿ ಏನೂ ಬರೋದಿಲ್ಲ, ಒಂಥರ ಮೈಂಡ್ ಏಕಾಗ್ರತೆಗೊಳ್ತದೆ. ಮತ್ತೆ ಒಂದು ಕ್ರಮದಲ್ಲಿ ಬರಬೇಕಲ್ಲ, ಜಗತ್ತನ್ನು ಮರೆತು ಬಿಡ್ತೇವೆ. ಇದ್ರ ಮೇಲೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡುತ್ತೆ. ಇದು ಏಕಾಗ್ರತೆ ಬೆಳೀತದ ಬ್ರೈನದು. ದಿಸ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ನೋಡಿ, ಎಲ್ಲಿವರೆಗೆ ಹೋಗ್ಬೇಕೀಗ? 1 2 3 4 5. 4 3 2 1. There are 5 ones.
We have to make the square of that number. 11,111. 1, 2, 3, 4, 5. 4, 3, 2, 1. Total answer is 1, 2, 3, 4, 5. 4, 3, 2, 1. Is it clear? Yes. ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ನಿಮ್ಮದು ಒಂದು ಆ ಥರ ವಿಡಿಯೋ ಮಾಡೋಣ. ಯಾರು ಬರ್ತೀರಾ? ಒನ್ ಬಾಯ್ ಆ್ಯಂಡ್ ಒನ್ ಗರ್ಲ್ ಬೇಕಾದರೂ ಬರ್ಬೋದು. ಎಸ್, ಕಮ್ ಆನ್, ಗುಡ್. ಅವ್ರು ಬರೋದನ್ನು ವಿಡಿಯೋ ಮಾಡ್ತಾರೆ ಚೆನ್ನಾಗಿ, ಸ್ಟೂಡೆಂಟ್ ಬರೋದನ್ನೇ. ಎಸ್ ಎಸ್, ಕಮ್ ಆನ್. ಎಸ್, ಇವಾಗ ಅವಳು ಹೇಳ್ತಾಳೆ, ಅವಳು ಹೇಳೋದನ್ನು ಕೇಳಿನೂ ಬರ್ಬೋದು. ಎಸ್, ಕಮ್ ಆನ್ ಪ್ಲೀಸ್. ಇದು ನಿಮ್ಮ ಬೋರ್ಡ್ ಕಾಣ್ತಾ ಇರಬೇಕು. ಎಸ್, ಕಮ್ ಆನ್. ಎಸ್, ಕಮ್ ಆನ್ ಪ್ಲೀಸ್. ಯುವರ್ ಗುಡ್ ನೇಮ್ ಆ್ಯಂಡ್ ಕ್ಲಾಸ್ ಆ್ಯಂಡ್ ಸ್ಕೂಲ್ ನೇಮ್ ಪ್ಲೀಸ್. My name is Rukmini Subhash Jamgi. My name is Rukmini. My father name is Subhash. My surname is Jamgi. My class name is 9th. School name is Swami Dayananda Ava Vidyalaya Tondikatti. ಇಲ್ಲಿವರೆಗೆ ಹೇಳಿದ ಟೆಕ್ನಿಕ್ ಹೇಗೆ ಅನಿಸಿದೆ ನಿಮಗೆ? Easy. ಅದರಲ್ಲಿ ಕೇಳಿಸ್ಬೇಕು. Easy. ಈಸಿ ಇದೆ. ಈಗ ಸ್ಕ್ವೇರಿಂಗ್ ಟೆಕ್ನಿಕ್ ಹೇಳಿದೆ, ಅರ್ಥ ಆಗಿದೆಯಾ? ಎಸ್, ಕಮ್ ಆನ್. ನಾನು ಒಂದು ನಿನಗೆ ಕೊಡ್ತಾ ಇದ್ದೇನೆ ಟೆಕ್ನಿಕ್. ಓಕೆ, ಎಸ್, ಕಮ್ ಆನ್. ದೇರ್ ಆರ್ 13. How many ones are there? 13 ones. 1, 1, 1, 1. ಎಷ್ಟಿವೆ ಒಟ್ಟಿಗಿಲ್ಲಿ? 13 ones ಇವೆ. ಆ ಒಂದು ದೊಡ್ಡ ಸಂಖ್ಯೆಯ ಸ್ಕ್ವೇರ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಅಂದರೆ ನಿನಗೆ 1 to 13ವರೆಗೆ ಅಸೆಂಡಿಂಗ್ ಆರ್ಡರ್ದಲ್ಲಿ ಹೋಗ್ಬೇಕು, ಏರಿಕೆ ಕ್ರಮ. ಅಲ್ಲಿಂದ ಡಿಸೆಂಡಿಂಗ್ ಆರ್ಡರ್ದಲ್ಲಿ ಬರಬೇಕು. 1, 2, 3 ಹೀಗೆ 13. ನೆಕ್ಸ್ಟ್ 12 to 1. 1 to 13, 12 to 1. ಕಮ್ ಆನ್, ಕಮ್ ಆನ್, ಸ್ಟಾರ್ಟ್. ಸಮೀಪ್ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13. 12, 11, 10, 9, 8, 7, 6, 5, 4, 3, 2, 1. Wow, super. Thank you very much. Yes, you can go now. Any boy? Very nice. Yes, come on. ಅರ್ಥ ಆಗಿದೆಯಾ? ಎಸ್, ಯಾವ ಕ್ಲಾಸ್? 6th class. 6th class. ಏನು ಹೆಸರು? ಚೇತನ್ ವಿಲಾಸ್ ಕಲ್ಲೋಳಿ. ಹೆಸರೇ ಚೇತನ. ವಾವ್, ಕಮ್ ಆನ್, ಕಮ್ ಆನ್, ಕಮ್ ಆನ್. ಎಸ್, ಇನ್ನೂ ದೊಡ್ಡದು ಕೊಡ್ಲಿ ನಿನಗೆ? ದೊಡ್ಡದು ಎಲ್ಲಿವರೆಗೆ ದೊಡ್ಡದು ಕೊಡ್ಲಿ? ಎಷ್ಟು ಅಂಕಿದು? 40. 1 to 40. ವಾವ್, 1 to 40 ನಂಬರ್ಸ್. ಇಲ್ಲಿವರೆಗೆ ನಾವು ವಿಡಿಯೋನೂ ಮಾಡಿಲ್ಲ, ಫಸ್ಟ್ ಟೈಮ್ ಇದೆ. ಅದು 6th ಸ್ಟೂಡೆಂಟ್ ಒಬ್ಬ ಕೇಳ್ತಾ ಇದ್ದೇನೆ, ಹಳ್ಳಿ ಹುಡುಗ, ಚೇತನ ಹೆಸರು ಒಂದು. ವಾವ್, ಓಕೆ. ಇದನ್ನು ಸ್ವಲ್ಪ ಸಮೀಪ ತಗೋಬೇಕು. ಫಸ್ಟ್ ಅಸೆಂಡಿಂಗ್ ಆರ್ಡರ್, ದೆನ್ ಡಿಸೆಂಡಿಂಗ್. ಅಂದರೆ 1, 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 1. How many ones are there? 40. 40 ones. 40ರವರೆಗೆ ಹೋಗುತ್ತೀಯ? ಅಲ್ಲಿಂದ 39 ಹಿಡ್ಕೊಂಡು ಕೆಳಗೆ ಬರಬೇಕು. ವಾವ್, ಸೂಪರ್ ಸೂಪರ್. ಎಸ್, ಕಮ್ ಆನ್. ಕ್ವಶನ್ 1, 1, 1, 1. There are 40 ones. Then it's a square. Okay. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 39, 38, 37, 35, 34, 33, 32, 31, 30, 29, 28, 27,
6, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ಸೋ ನೈಸ್, ವೆರಿ ನೈಸ್, ವೆರಿ ಗುಡ್. ನೋಡಿ, 40ರವರೆಗೆ ಹೋಗಿ 39ರಿಂದ 1ರವರೆಗೆ ಬರಬೇಕಾದ್ರೆ ಇಷ್ಟು ಸಮಯ ಸಿಗುತ್ತೆ ನಮ್ಮ ಬ್ರೈನ್ ಏಕಾಗ್ರತೆಗೊಳ್ಳಲಿಕ್ಕೆ. ಅದೇ ನಮ್ಮ ಧ್ಯಾನ, ಯೋಗ, ಇದರದ ರೂಪಗಳು ಎಲ್ಲ ಇವು ಒಂದಕ್ಕೊಂದು ರಿಲೇಟೆಡ್ ಇದೆ, ಎಲ್ಲವೂ ರಿಲೇಟೆಡ್ ಇದೆ. ಎಸ್ ಪ್ಲೀಸ್, ನಿನ್ನ ಪೂರ್ತಿ ಹೆಸರು, ಕ್ಲಾಸು, ಶಾಲೆ ಮತ್ತು ಹೇಗೆ ಅನ್ನಿಸ್ತದು ಹೇಳಬೇಕು. My name is Chetan Vilas Kaloli. My class name is 6th class. My school name is Swami Dayanand Avva Vidyalaya Tondikatti. ವಾವ್, ಥ್ಯಾಂಕ್ ಯು. ಹೇಗೆ ಅನ್ನಿಸ್ತದೆ ಇದು ನಿನಗೆ? Easy. ವಾವ್, ಥ್ಯಾಂಕ್ ಯು ಚೇತನ. ಸೂಪರ್ ಸೂಪರ್. ಓಕೆ, ಕಮ್ ಆನ್. ಎಸ್, 4th ಕ್ಲಾಸ್. ವಾವ್, ಈವನ್ ಕಾರವಾರ ಹೋಗಿದ್ದೆ ನಾನು. ಕಾರವಾರ ಘಟ್ಟದ ಕೆಳಗೆ ಅಲ್ಲಿ ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ ಇದನ್ನ ಆನ್ಸರ್ ಹೇಳಿದ್ದಾನೆ, ದೊಡ್ಡದೊಂದು. ಆಮೇಲೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು 10th ಮ್ಯಾಥ್ಸ್ ಅನ್ನು ಆನ್ಸರ್ ಮಾಡಿದ್ದಾರೆ. ನಮ್ಮ ಮೊಮ್ಮಗದೊಂದು ವಿಡಿಯೋ ಇದೆ, ನೀವು ಯೂಟ್ಯೂಬ್ದಲ್ಲಿ ನೋಡ್ಬೋದು. ಜಸ್ಟ್ 3rd ಕ್ಲಾಸ್, ಅವನು ಇಂಜಿನಿಯರಿಂಗ್ ಮ್ಯಾಥ್ಸ್ ನೀವು ಹೇಳಿದರೂ ಕೂಡ ಆನ್ಸರ್ ಮಾಡ್ತಾನೆ. ದಿಸ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಎಸ್, ಕಮ್ ಆನ್. ಎಸ್ ಅಮ್ಮ, ನಿನಗೆ ಇದನ್ನು ಸ್ವಲ್ಪ ಹತ್ತಿರ ಇಟ್ಕೊಂಡು ಮಾತಾಡಬೇಕು. ಎಸ್, ಯಾವ ಕ್ಲಾಸ್ ಹೇಳಿದೆ ನೀನು? 4th ಕ್ಲಾಸ್ ಸ್ಟೂಡೆಂಟ್. ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ? ಯಾವುದು? ಕನ್ನಡ ಮೀಡಿಯಂ, ಹೌದಲ್ಲ? ಎಸ್, ಕಮ್ ಆನ್. ಅರ್ಥ ಆಗಿದೆ ನಿನಗಿದು? ಏನು ಹೆಸರು? ವಾವ್, ಹೆಸರೇ ಶ್ರದ್ಧಾ. ಗುಡ್. ನೋಡಿ, ನಮ್ಮ ಹೆಸರುಗಳೆಲ್ಲ ವೇದ ಕಲಿನ ಹೆಸರು. ಚೇತನ, ಶ್ರದ್ಧಾ, ರವಿ, ಕಿರಣ, ಸುರೇಶ, ಆಕಾಶ, ಪೃಥ್ವಿ. ನೋಡಿ ಎಲ್ಲ, ನಾನು ಕುಶ, ನಮ್ಮ ಬ್ರದರ್ ಲವ. ನೋಡಿ ಎಲ್ಲರ ಹೆಸರು, ಶಂಕರ, ಶಿವ, ಕೃಷ್ಣ, ಎಲ್ಲ ಹೆಸರುಗಳು. ಜೀವನವೇ ಸರ್ವಸ್ವ, ವೇದಿಕ. ಇಸ್ಕಮಾನ್. ಅರ್ಥ ಆಗಿದೆಯಾ? ಎಲ್ಲಿವರೆಗೆ ನಿನ್ನ ಕ್ವಶನ್ ಕೊಡಬೇಕೆಂತದು? ಎಷ್ಟು ದೊಡ್ಡದು ಕೊಡೋದು ನಾನು? 10ವರೆಗೆ. ಓಕೆ, ಕಮಾನ್. ಒಂದು 15ವರೆಗೆ ಕೊಟ್ಟರು ಆಗುತ್ತೆ, ಮಾಡ್ಬೋದಾ? 10 ಮಾಡಿ. 1 1 1 1 1. ಅಲ್ಲಿ 10 ಒಂದುಗಳಿವೆ. ಇಂಥ 1 1 ಎಷ್ಟಿವೆ? 10 ಇವೆ. ಅಂತಹ ಸಂಖ್ಯೆಯ ವರ್ಗ ಮಾಡಬೇಕು. ಅಂದರೆ 1ರಿಂದ 10ರವರೆಗೆ ಹೋಗಬೇಕು. ಏರಿಕೆ ಕ್ರಮ 9ರಿಂದ 1ರವರೆಗೆ ಬರಬೇಕು. ಇಸ್ ಇಟ್ ಕ್ಲಿಯರ್? ಎಸ್, ಕಮಾನ್. ಇದು ತೋಳಿ ಸಮೀಪ ಹಿಡ್ಕೊಂಡು ಬರ್ತೀವಿ. 1 2 3 4 5 6 7 8 9 10 9 8 7 6 5 4 3 2 1. ನನ್ನ ಹೆಸರು ಶ್ರದ್ಧಾ. ನನ್ನ ವರ್ಗ 4. ಶಾಲೆಯ ಹೆಸರು ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಕಿರಿಯ ಪ್ರಾಥಮಿಕ ಶಾಲೆ, ತೊಂಡಿಕಟ್ಟಿ. ಒಂದು 17 ಕೊಟ್ಟು ಟ್ರೈ ಮಾಡೋಣ. ಇದೇ ಥರ 17ವರೆಗೆ ಹೋಗಬೇಕು, 16ರಿಂದ 1ರವರೆಗೆ ಬರಬೇಕು. ಮಾಡ್ಬೋದಾ? ಬರ್ತದ. ಎಸ್, ಕಮಾನ್. ನೋಡಿ, 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಎಸ್, ಕಮಾನ್. ಸ್ವಲ್ಪ ಸಮಯ ಬಿಡ್ಕೊಳ್ಳಿ. ನೋಡಿ, 1 ನಿಮಿಷ ಕ್ವಶನ್ ಹೇಳ್ತಾ ಇದ್ದೇನೆ. 1 1 1 1 1
ಈ ಥರ 17 ಇವೆ. ಒಂದು ಒಂದು ಎಷ್ಟಿವೆ? 17 ಅಂಕೆಗಳ ಸಂಖ್ಯೆ ದೊಡ್ಡದು. ಆ ಸಂಖ್ಯೆಯ ವರ್ಗ ಮಾಡಬೇಕು. ಅಂದರೆ ಏರಿಕೆ ಕ್ರಮದಲ್ಲಿ 1ರಿಂದ 17ವರೆಗೆ ಹೋಗಬೇಕು, ಇಳಿಕೆ ಕ್ರಮದಲ್ಲಿ 16ರಿಂದ 1ರವರೆಗೆ ಬರಬೇಕು. ಇಸ್ ಇಟ್ ಕ್ಲಿಯರ್? ಎಸ್, ಕಮ್ ಆನ್. ಸಮೀಪ್ ಹಿಡ್ಕೊಂಡು ಬರ್ತಾರೆ. ಸಮೀಪ್ ತೋಡಿ. ಎಸ್, ಓಕೆ, ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 16, 50, 40, 30, 12, 11, 10, 9, 8, 7, 6, 5, 4, 3, 2, 1. ವೆರಿ ನೈಸ್. ಹೇಗೆ ನಿನಗಿದೆಲ್ಲ ಈ ಇಂಥ ಟೆಕ್ನಿಕ್ಸ್ ಹೇಗೆ ಅನಿಸ್ತವೆ? Easy. ಥ್ಯಾಂಕ್ ಯು, ಪ್ಲೀಸ್. ಓಕೆ, ಈಗ ಬೇರೆ ಒಂದು ಟೆಕ್ನಿಕ್ ನೋಡೋಣ. ಬೇರೆ ಒಂದು ಭಾಗಾಕಾರ ನೋಡೋಣ. ಡಿವಿಷನ್. ಆರ್ ಯು ರೆಡಿ? ಎಸ್, ಕಮ್ ಆನ್. 3, 2, 4, 6, 3, 9 ಡಿವೈಡೆಡ್ ಬೈ 5. ಇದು 5ಕ್ಕಾಗಿ. ಬೇರೆ ಬೇರೆ ಸಂಖ್ಯೆಗಳಿಗೆ ಬೇರೆ ಬೇರೆ ಟೆಕ್ನಿಕ್. ಎಲ್ಲದರಲ್ಲಿ ಒಂದು 4-5 ಇವೆ. ಮಲ್ಟಿಪ್ಲಿಕೇಶನ್ದಲ್ಲಿ, ಗುಣಾಕಾರದಲ್ಲಿ ಒಂದು 4-5, ಭಾಗಾಕಾರದಲ್ಲಿ ಒಂದು 4-5, ಬೇರೆ ಬೇರೆ ಟೆಕ್ನಿಕ್ಸ್. ಇದು 5 ಇದ್ದರೆ ಏನು ಮಾಡಬೇಕು? ವೇದ ಗಣಿತದಲ್ಲಿ ಹೇಳ್ತಾರೆ, 5 ಇದ್ದರೆ ಕೊಟ್ಟ ಸಂಖ್ಯೆಯನ್ನು ಡಬಲ್ ಮಾಡಬೇಕು. ಸ್ವಲ್ಪ ಜೂಮ್ ಮಾಡಿ ತೋರಿಸ. ಕೊಟ್ಟ ಸಂಖ್ಯೆಯನ್ನು ಡಬಲ್ ಮಾಡಬೇಕು. ಡಬಲ್ 9 ಡಬಲ್ ಎಷ್ಟು? 18. 9 ಡಬಲ್ 18. ಒಂದು ಕ್ಯಾರಿ ಆನ್ ಕೊಡಬೇಕು ಮುಂದೆ, ಒಂದು ಕ್ಯಾರಿ ಆನ್. 3 ಡಬಲ್ 6, ಅದನ್ನೊಂದು ಆ್ಯಡ್ ಮಾಡಬೇಕು, 7. 6 ಡಬಲ್ 12, ಕ್ಯಾರಿ ಆನ್ 1. 4 ಡಬಲ್ 8 ಪ್ಲಸ್ 1, 9. 2 ಡಬಲ್ 4, 3 ಡಬಲ್ 6. ಕೊಟ್ಟ ಸಂಖ್ಯೆಯನ್ನು ಡಬಲ್ ಮಾಡಿದೇವೆ. ಡಬಲ್. ಇಲ್ಲಿ 5 ಒಂದಿದೆ, ಒಂದು ಅಥವಾ ಇಲ್ಲೊಂದು 0 ತೋಳ್ರಿ. ಇದು 5ಕ್ಕಾಗಿ. ಮುಂದೆ 0 1 ಇರಲಿ, 2 ಇರಲಿ, 10 ಇರಲಿ, 20 ಇರಲಿ, ಇನ್ನೊಂದು 0 ತೋಳ್ರಿ. ಇನ್ನೊಂದು 0. 5ರ ಪ್ರಮಾಣದಲ್ಲಿ 5ಅನ್ನು ಲೆಕ್ಕಕ್ಕೆ ಹಿಡ್ಕೊಳ್ತು ನಾವು. ಕೊಟ್ಟ ಸಂಖ್ಯೆನ ಡಬಲ್ ಮಾಡಿದೇವೆ. ಇಲ್ಲಿ ಎಷ್ಟು ಪ್ಲೇಸ್ ಇವೆ? ಅಲ್ಲಿ 3 ಪ್ಲೇಸ್ ಬಿಟ್ಟು 1, 2, 3 ಬಿಟ್ಟು ಇಲ್ಲಿ ಪಾಯಿಂಟ್ ತೊಳೆದು. ಓಕೆ, ದಿಸ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಅಲ್ಲಿ 2 ಪ್ಲೇಸ್ ಇದ್ರೆ ಎಸ್, ಒಂದಿದ್ರೆ 6 ಇದ್ರೆ ಎಸ್. ಬೈ ಚಾನ್ಸ್ ಇನ್ನೂ ಹೆಚ್ಚಿದ್ರೆ ಇವು ಸಾಕಾಗಲಿಲ್ಲ, ಈ ಕಡೆ ಬಂದರೆ 0 ಇಟ್ಕೊಂಡು ಬಂದು ಇಲ್ಲಿ ಪಾಯಿಂಟ್ ಕೊಡೋದು. ಅರ್ಥ ಆಯ್ತಾ? ಒಂದು ನಿಮಗೆ ಪ್ರಾಬ್ಲಮ್ ಕೊಡ್ತೀನಿ, ಯಾರು ಸಾಲ್ವ್ ಮಾಡ್ತೀರಾ? ಬಾಯ್ಸ್ ಬರ್ರಿ, ಯಾರೇ ಬರ್ರಿ. ಎಸ್, ಕಮ್ ಆನ್. ನೋಡಿ, ಜಾಬ್ ಸಿಗಬೇಕಾದ್ರೆ, ನೌಕರಿ ಸಿಗಬೇಕಾದ್ರೆ, ಬ್ರೈನ್ ಸೂಪರ್ ಆಕ್ಟಿವ್ ಆಗಬೇಕಾದ್ರೆ ಇಂಥೆಲ್ಲ ಟೆಕ್ನಿಕ್ ಬೇಕು. ಎವ್ರಿ ಡೇ ಮ್ಯಾಥ್ಸ್, ಸ್ಕೂಲ್ ಮ್ಯಾಥ್ಸ್. ಓಕೆ, 3 ಅಥವಾ 8, 3, 6, 7, 4, 5, 2, 1 ಡಿವೈಡೆಡ್ ಬೈ 5000. ಹೌದಾ? ಹೇಳ್ಬೋದಾ? ಏನು ಮಾಡಬೇಕು? ಡಬಲ್ ಮಾಡಬೇಕು. ಆಚೆಗೆ ನಿಂತ್ಕೊಳ್ಳಿ. ನಾನು ಹೇಳ್ಕೊತ ಹೋಗ್ಬೇಕು. ನೀನು ಸ್ವಲ್ಪ ಇಲ್ಲ, ಅಲ್ಲಿ ಕಾಣ್ಬೇಕು ಅವ್ರಿಗೆ. 1 ಡಬಲ್ 2, 2 ಡಬಲ್ 4, 4, 10,
10, 0. ಏನು ಮಾಡ್ಬೇಕು ಇಲ್ಲಿ? carry. ವಾವ್, ಸೂಪರ್. 8, 8, 9, ವಾವ್, ಸೂಪರ್. ಸೋ ನೈಸ್. ಟೆಕ್ನಿಕಲ್ ಎಷ್ಟು ಫಾರ್ಮ್ ಇದ್ದಾವೆ ನೋಡಿ ಅವಳು. ಸ್ಟೆಪ್ ಬೈ ಸ್ಟೆಪ್ 14, 14, 1 carry. 1 carry on. ವಾವ್. 12, 12, 13, ವಾವ್, ಸೂಪರ್. 6, 7, 16. Is he right? Wow, super. You are also right. ಸರಿ ಇದ್ದದ್ದನ್ನ ಕಂಡುಹಿಡಿಯೋರು ಕೂಡ ಜಾಣರು. ತಪ್ಪಿದೆ, ತಪ್ಪು ಕಂಡುಹಿಡಿಯೋರು ಕೂಡ ಜಾಣರು. Am I right? ಸರಿಯೋ ತಪ್ಪು ಗುರ್ತಾಗ್ಬೇಕು. ಓಕೆ, ಕಮ್ ಆನ್. 4 numbers. ಪ್ಲೇಸ್ ಬಿಟ್ಟು ಇಡಬೇಕು. ಏಕೆ? 4 numbers. ಸೂಪರ್. ಯಾರು ಹೇಳಿದ್ರು? ಅಲ್ಲಿ 4 ಇದೆ ಅಂತ ಯಾರಾದ್ರು? ಬಾಯ್. So nice. Wow. Wow. Super. Fourth class. So nice. ಏನಿದ್ರು? ಏನು? ಋತ್ವಿಕ. ನೋಡಿದ್ದು ವೇದ ಕಾಲಕ್ಕೆ ಹೋದೆವ. ವೇದ ಕಾಲ ನೋಡಿ. ಸೂಪರ್. ನೋಡಿ ಎಸ್ ಇಲ್ಲೇ ನಿಲ್ಲು. ನಿನ್ಗೊಂದು ಕೊಡೋಣ. ಹಾಂ, ಇಲ್ಲಿಲ್ಲು. ಎಷ್ಟು 4 ಪ್ಲೇಸ್ ಇವೆ. 4 ಪ್ಲೇಸ್ ಬಿಟ್ಟಿಡ್ಬೇಕು. ಅಂದ್ರೆ ಇಲ್ಲಿ 1, 2, 3, 4 ಇಲ್ಲಿ ಇಡ್ಬೇಕು. ಹೌದಾ? ಇಸ್ ಇಟ್ ರೈಟ್? ಓಕೆ, ವೆರಿ ನೈಸ್. My name is Daneshwari. I am studying 7th class. My school name is Swami Dayananda Avva Vidyalaya Tondikatti. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗೆ ಅನ್ನಿಸ್ತದೆ ನಿನಗಿದು? So easy, sir. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ನೈಸ್. ನೋಡಿ, ಯಾರಾದರೂ ಬಾಯ್ಸ್ ಬನ್ನಿ ಅಂತಂದೆ, ಒಬ್ಬ ಯಾರಾದರೂ ಹುಡುಗ ಬನ್ನಿ ಅಂತ ಹೇಳ್ದೆ, ಅವನು ಕುಂತಲ್ಲಿ ಅನ್ಸರಿ ಹೇಳ್ದ. ಹೌದಲ್ಲ? ಎಸ್. ಹೇಗೆ ಅನ್ನಿಸ್ತದೆ ನಿನಗಿದೆಲ್ಲ? Easy. ಈಸಿ ಇದೆಯಾ? ವೆರಿ ನೈಸ್. ಇಂಥದ್ದೊಂದು ಲೆಕ್ಕ ಕೊಡೋ ನಿನಗೆ. ಓಕೆ, ಎರಡೂ ನೀನೇ ಹೇಳ್ಕೊಂತ ಹೋಗ್ಬಿಡಕ್ಕೆ ಈಗ. ಎಸ್, ಕಮ್ ಆನ್. ನೋಡಿ, ನಮ್ಮಲ್ಲಿ ಶಕ್ತಿ ಭಾಳ ದೊಡ್ಡದಿದೆ. ನಮ್ಮ ದೇವರು ನಮಗೆ ಭಾಳ ದೊಡ್ಡ ಶಕ್ತಿ, ಭಾಳ ವಿಶೇಷ ಬ್ರೈನ್ ಕೊಟ್ಟಿದ್ದಾನೆ ಮಾನವನಿಗೆ. ಇಷ್ಟೇ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ದೊಡ್ಡ ಶಕ್ತಿ ಇವಂದು. ನೋಡಿ, ಇದ್ದಕ್ಕಿದ್ದಾಗ ದೇವರು ನಮಗೆ ಒಳ್ಳೆ ಬ್ರೈನ್ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಆ್ಯಕ್ಟಿವಿಟೀಸನ್ನು ಕೊಟ್ಟು ಅದನ್ನು ಡೆವಲಪ್ ಮಾಡ್ಕೋಬೇಕು. ಅದಕ್ಕೆ ಶಾಲೆಗಳು ಬೇಕು ಮತ್ತು ಜೊತೆಗಿಂತ ಟೆಕ್ನಿಕ್ಸ್ ಬೇಕು. ಕಮಾನ್. ಒಂದು 6, 7, 8, 9, 2, 3, 1, 4 ಇದಕ್ಕೆ ಒಂದು 50,000ದಿಂದ ಭಾಗಿಸೋಣ. ಹೌದಲ್ಲ? ಹೇಳ್ಕೊಂತ ಹೋಗ್ಬೇಕು. ಹೀಗೆ ನಿಲ್ಬೇಕು. ನೀನು ಕ್ರಾಸ್ ಸ್ವಲ್ಪ ಮುಖ ಕಾಣಬೇಕು ನಿನಗೆ ಅಲ್ಲಿ ವಿಡಿಯೋದಲ್ಲಿ. ಇಲ್ಲಿನೂ ಹೀಗೆ ನೋಡಬೇಕು, ಅಲ್ಲಿನೂ ಹೇಳಬೇಕು. ಎಸ್, ಕಮ್. ಸಮೀಪ ತೋಳಿ ಇದನ್ನು. ಸಮೀಪ ಇತ್ತು ಕೈ ಹಿಡ್ಕೊ. ಸಮೀಪ ಹಿಡ್ಕೊ. ಹಾಂ, ಜೋರಾಗಿ ಹೇಳಬೇಕು. 8, ವಾವ್, 2, ವಾವ್, 6, ವೆರಿ ನೈಸ್, 4, ಗುಡ್. 18, ಅದರಲ್ಲಿ ಹೇಳ್ಬೇಕು ಜೋರಾಗಿ. 18, 8 ಒಂದೆಲ್ಲಿ ಇಡಬೇಕು? ವಾ, ಸೂಪರ್. ಹಾಂ, ನೆಕ್ಸ್ಟ್ 17, ಹಾಂ, ಇದು 16 + 1 ಡೈರೆಕ್ಟ್ ಹೋದೋಗಿ. ಆಗಲೇ ಲೆಕ್ಕ ಮಾಡಿದ್ರೆ ಡೈರೆಕ್ಟ್ ಹೋದ. ಇಲ್ಲಿ ಏನಿರಬೇಕು? 1, 1. ಹಾಂ, 25, 15, ಹಾಂ, ಸ್ವಲ್ಪ ಗಾಡಿ ಜೋರು ಹೋಯ್ತು, ಮುಂದೋಯ್ತು. ಇದು 14, ಇದು ಒಂದು 15. ಅದರಲ್ಲಿ ಜೋರಾಗಿ ಇರಬೇಕು. 15, ಕ್ಯಾರಿ ಆನ್. 1, 17, 6, 6 ಡಬಲ್ 12, 12 + 1 13, 30. ಅಡ್ಡಿಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಕರೆಕ್ಟ್ ಇದೆ ಅಲ್ಲ? ಇನ್ನು ಎಷ್ಟಿವೆ ಇಲ್ಲಿ ಪಾಯಿಂಟ್? 6, 5,
5, 3, ಹಿಡ್ಕೊ ಬಾಯ್. 5 ಎಲ್ಲಿಡಬೇಕು 1 2 3 4 5 ಬಿಟ್ಟು ಎಲ್ಲಿಡಬೇಕು ಈಸಿ ರೈಟ್ Yes. ಒಂದ್ಸಲ ನಿಮ್ ಪೂರ್ತಿ ಹೆಸರು ಹೇಳೋ ಜೋರಾಗಿ My name is ಸಮೀಪ್ ಹೋಗ್ಬೇಕು Rutvik. I am studying in 4th standard. My school name is Swami Dayananda Avva Vidyalaya Buddhikur. ಎಸ್ ವೆರಿ ಗುಡ್ ಎಸ್ ಥ್ಯಾಂಕ್ ಯು ರಾಮದುರ್ಗ ತಾಲೂಕಾ Taluk Ramdur Jille Belgavi. ಸೋ ನೈಸ್ ವೆರಿ ಫಾಸ್ಟ್ ಇದ್ದಾನಪ್ಪ ತಾಲೂಕ ಕೇಳದೆ ಜಿಲ್ಲೆನೇ ಹೇಳ್ದ ಓ ಗುಡ್ ಗುಡ್ ಹೀಗೆ ಅನಿಸ್ತದ ನಿನಗೆಲ್ಲ Easy. ಈಸಿ ಇದೆ ಥ್ಯಾಂಕ್ ಯು ಕೂತ್ಕೊಳ್ಳಿ ಎಸ್ ಮೇಘನೆ ಯಾ